ನೋಡಿ, ಈ ವಿಡಿಯೋದಲ್ಲಿ ಹಾಕಿದ್ದೀನಲ್ಲ, ಇದೇ ಜಮೀನದು. ಇದೇ ಜಮೀನು ನಮ್ಮ ಕುಟುಂಬಕ್ಕೆ ಸೇರಿರುವಂಥ ಜಮೀನು. ಇದು ಅವ್ರಿಗೂ ಗೊತ್ತಿದು. ಆದರೆ ಅವ್ರಿಗೇನು ಬೇಕೋ ಅದೇ ಮಾಡಿಕೊಂಡು ಹೋಗ್ತಾಯಿದ್ದಾರೆ. ಜನ ಅದನ್ನು ನಂಬ್ತಾ ಇದ್ದಾರೆ. ಮಾಡಲಿ, ಇವ್ರದ್ದಂತ ಹೇಳೋಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಸೊ ನನ್ನ ಮನವಿ ಏನಂದರೆ, ಒಂದು ನಿಮ್ಮ ಮುಂದೆ ಒಂದು ನ್ಯಾಯ ಆಗಿಬಿಡಲಿ, ಜನರ ಮುಂದೆ ನ್ಯಾಯ ಆಗಲಿ. ಕುಂತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಲೋಟ ನೀರು ಕುಡಿತಾ ಮಾತಾಡಿಕೊಂಡು ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಂಡು, ಅವ್ರ ಜಾಗ ಅವ್ರು ಏನಾದ್ರು ಬೇಕಾದ್ರೂ ಮಾಡಿಕೊಡಿ. ನಮ್ಮ ಜಾಗಕ್ಕೆ ಬರೋದು ಬೇಡ. ನಮ್ಮ ಜಾಗದಲ್ಲಿ ಏನಾದರೂ ನಾವು ಮಾಡ್ಕೊಡೋಣ ಅಂದರೆ ಇವ್ರು ಇಲ್ಲದೇ ಇರೋ ಫಂಕ್ಷನ್ನು ಪ್ರೋಗ್ರಾಮು ಅದು ಇದು ಅಂತ ತಂದು ಈ ಕಡೆ ಆಫೀಸ್ ಮಾಡಿಕೊಂಡು ಎಂಟ್ರೆನ್ಸ್ ಮಾಡಿಕೊಂಡು ನಮ್ಮದೇ ಜಮೀನನ್ನ ಬಳಸ್ಕೊಂಡು ನಮಗೆ ಒಳಗೆ ಸೇರಿದಿರಂಗೆ ಮಾಡಿದ್ದಾರೆ. ಸೊ ದೊಡ್ಡ ತಪ್ಪು ಅಲ್ವಾ? ಕಾನೂನು ಇದನ್ನು ತಡೆಯಲ್ಲ. ಅಂದರೆ ಕಾನೂನು ಇದನ್ನು ಇದು ಕೊಡಲ್ಲ, ಪರ್ಮಿಷನ್ ಕೊಡಲ್ಲ. ಮತ್ತು ಕೃಷಿ ಭೂಮಿಯಾಗಿ ಒಂದು ಕೃಷಿ ಭೂಮಿಗೆ ಏನು ಸಿಗಬೇಕಾಗಿರೋ ಒಂದು ಇದು ಬೆಲೆ ಅದಕ್ಕೆ ರೈತನೇ ಕೊಡಬೇಕಾಗಿರೋದು. ಮತ್ತು ಈ ರೈತ ಯಾರಂದರೆ ಈ ಒಂದು ಸಮಾಜ ಮತ್ತು ಒಂದು ದೇಶಕ್ಕೆ ಅನ್ನ ಕೊಡುವಂಥ ರೈತ. ಒಂದು ಸಣ್ಣ ರೈತ ಆಗಿರಲಿ, ದೊಡ್ಡದಾಗಿರಲಿ, ಅಥವಾ ಅವನು ಕೊಡುಗೆ ಸಾಕಷ್ಟಿವೆ. ಇದನ್ನು ಜನ ಗುರುತಿಸ್ಬೇಕು. ದಯವಿಟ್ಟು ಯಾವುದೇ ನನಗೆ ಗಲಾಟೆ ಅಥವಾ ಯಾವುದೇ ಒಂದು ದೊಡ್ಡ ಮಾತುಗಳು, ಕೆಟ್ಟ ಮಾತುಗಳು ಬೇಡ. ಕುಂತು ನೀವೆಲ್ಲ ಸೇರಿ ನನಗೆ ನ್ಯಾಯ ಕೊಡಿಸಿ. ನನ್ನ ಹತ್ರ ದಾಖಲೆಗಳು ಏನಿದೆ ನಾನು ತರ್ತೀನಿ, ಅವ್ರ ಹತ್ರ ಏನಿದೆ ಅವ್ರು ತರಲಿ. ಮತ್ತು ಇದರಲ್ಲಿ ಯಾರು ಮೇನ್ ಆಗಿದ್ದಾರೆ ಅವರು ಮಾತ್ರ ಬರಲಿ. ಬರೋ ಪುಂಡುಗಳು, ರೌಡಿಗಳು ಅಂತಂಥವರೆಲ್ಲ ಬೇಡ. ನಮ್ಮ ಕುಟುಂಬಸ್ಥರು ನಾವು ಬರ್ತೀವಿ, ನಿಮ್ಮ ಮುಂದೆ ಒಂದು ನ್ಯಾಯ ಆಗಲಿ ಅಂತ ನನ್ನ ಒಂದು ಮನವಿ ಇದೆ. ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ನಿಮ್ಮ ಬೆಂಬಲ, ನಿಮ್ಮ ಒಂದು ತಾಕತ್ತು ನನ್ನ ಬೆನ್ನ ಹಿಂದೆ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನನ್ನ ನ್ಯಾಯ ಕೊಡೋವಂಗೆ ನೀವೆಲ್ಲ ಸೇರಿ ಮಾಡಿ. ನಮಸ್ಕಾರ.